ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೇವರಿಗೆ ಏಕೆ ಅರ್ಪಿಸಲಾಗುವುದಿಲ್ಲ ಗೊತ್ತಾ? ಕಾರಣ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೀರಿ. ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಅಂದರೆ ಅಮರತ್ವದ ರಸ ಸಮುದ್ರದಿಂದ ಹೊರಬಂತು. ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ತಪ್ಪಿಸಲು ಶ್ರೀ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡರು ಮತ್ತು ದೇವತೆಗಳಿಗೆ ಮಾತ್ರ ಅಮೃತ ಹಂಚಲು ಶುರು ಮಾಡಿದರು. ಆದರೆ ಒಬ್ಬ ಅಸುರ ಬಹಳ ಚತುರನಾಗಿದ್ದ. ಅವನ ಹೆಸರು ಸ್ವರ್ಭಾನು. ಅವನು ದೇವತೆಯ ರೂಪ ತಾಳಿಕೊಂಡು ಸೂರ್ಯ ಮತ್ತು ಚಂದ್ರರ ಮಧ್ಯೆ ಕೂತು ಅಮೃತ ಕುಡಿಯುತ್ತಾನೆ. ಸತ್ಯ ಬಯಲಾಗುತ್ತಿದ್ದಂತೆಯೇ ವಿಷ್ಣುವಿನ ಸುದರ್ಶನ ಚಕ್ರ ಬೀಳುತ್ತದೆ. ತಲೆಯಾಯಿತು ರಾಹು, ದೇಹವಾಯಿತು ಕೇತು. ಆದರೆ ಅಲ್ಲಿ ಒಂದು ಅದ್ಭುತ ನಡೆಯಿತು. ಅವನ ರಕ್ತ ಅಮೃತದೊಂದಿಗೆ ಮಿಶ್ರಿತವಾಗಿ ಭೂಮಿಗೆ ಬಿದ್ದಿತು. ಅದೇ ರಕ್ತದಿಂದ ಹುಟ್ಟಿದವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅವು ದೇಹಕ್ಕೆ ಔಷಧಿ, ಆದರೆ ಮನಸ್ಸಿಗೆ ತಾಮಸಿಕ. ಅದಕ್ಕಾಗಿ ಅವುಗಳನ್ನು ಪೂಜೆಯಲ್ಲಿ ಬಳಸುವುದಿಲ್ಲ. ಪ್ರತಿವಾರ ಹೊಸ ದಿವ್ಯ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ದೇವರ ಕೃಪೆಯಿಂದ ಸದಾ ಸುಖಿಯಾಗಿರಿ.